ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಥರದ ಒಂದು ಹ್ಯಾಂಡ್ ಬ್ಯಾಗ್, ಪುಟಾಣಿ ಹ್ಯಾಂಡ್ ಬ್ಯಾಗ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಇದರದ ಬೇಸು ಇಷ್ಟು ಅಗಲವಾಗಿದೆ, ಹಾಗೆ 2 ಜಿಪ್ಪರ್ ಕೊಟ್ಟಿದ್ದೀನಿ. ಸೊ ಮೇಲೆ ಒಂದು ಜಿಪ್ ಇದೆ, ಮೇನ್ ಜಿಪ್ಪು, ಹಾಗೆ ಇನ್ನೊಂದು ಎದುರುಗಡೆ ಇದೆ. ಚಿಕ್ಕ ಪುಟ್ಟ ತಿರುಗಾಟಕ್ಕೆ ಒಂದು ಮೊಬೈಲು, ಮನೆ ಚಾವಿ, ಒಂದು ಸ್ವಲ್ಪ ಕ್ಯಾಶು, ಕಾರ್ಡು ಇದನ್ನೆಲ್ಲ ಇಟ್ಕೊಂಡು ಹೋಗೋಕ್ಕೆ ತುಂಬಾ ಹ್ಯಾಂಡಿ ಆಗಿರುವಂಥ ಬ್ಯಾಗ್ ಇದು. ಮಾಡೋದು ಅಷ್ಟೇ ಸಿಕ್ಕಾಪಟ್ಟೆ ಈಸಿ ಇದೆ. ಫೈನಲ್ ಪ್ರಾಡಕ್ಟ್ ಕೂಡ ನಮ್ಗೆ ಮಾಡಿ ಆದಮೇಲೆ ತುಂಬಾ ಸಂತೋಷ ಆಗುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಸೊ ಇಲ್ಲಿ ನಾನು 9 ಇಂಚ್ ಅಗಲದ ಹಾಗೆ 16 ಇಂಚ್ ಉದ್ದದ ಒಂದು ಮೇಯ್ನ್ ಬಟ್ಟೆಯನ್ನು ತೊಗೊಂಡಿದ್ದೀನಿ, ಕಾಣಿಸ್ತಿದೆಯಲ್ಲ. ಸೊ ಇದರದ್ದೇ ಅಳತೆಯ ಸ್ಪಾಂಜು ಹಾಗೆ ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ನೀವು ಸ್ಪಾಂಜ್ ಬದಲಾಗಿ ಯಾವುದಾದ್ರೂ ರೈಸ್ ಬ್ಯಾಗ್ ಇರುತ್ತಲ್ಲ ಅದನ್ನು ತೊಗೊಳ್ಬೋದು, ಇಲ್ಲದೇ ಇದ್ದರೆ ಕ್ಯಾನ್ವಾಸ್ ಕೂಡ ಬಳಸ್ಬೋದು. ಸೊ ನಿಮ್ಮ ಹತ್ರ ಯಾವುದಿದೆಯೋ ಮನೇಲಿ ಅದನ್ನೇ ಯೂಸ್ ಮಾಡಿ. ಸೊ ಇವಾಗ ಇದನ್ನು ನಾನು ಕ್ವಿಲ್ಟ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಹಾಗೆ ಇದು ಡೈರೆಕ್ಷನಲ್ ಪ್ರಿಂಟ್ ಇರೋದ್ರಿಂದ ಮಧ್ಯದಲ್ಲಿ ನಾನು ಕಟ್ ಮಾಡ್ಕೊಳ್ಬೇಕು. ಸೊ ಕರೆಕ್ಟಾಗಿ ನಾನು ಮಧ್ಯ ಮಾರ್ಕ್ ಮಾಡಿಬಿಟ್ಟು ಇದನ್ನು ಕಟ್ ಮಾಡ್ಕೊಳ್ತೀನಿ. ಈಗ 2 ಪೀಸು ರೆಡಿ ಆಯಿತು. ಸೊ ಇವಾಗ ಸದ್ಯಕ್ಕೆ ನಾನು ಒಂದು ಪೀಸನ್ನು ಸೈಡಿಗೆ ಇಡ್ತೀನಿ. ಇನ್ನೊಂದು ಪೀಸನ್ನು ತೊಗೊಂಡು ಅದ್ರ ಮೇಲೆ ವರ್ಕನ್ನು ಸ್ಟಾರ್ಟ್ ಮಾಡೋಣ. ಈಗ ನಾನಿಲ್ಲಿ ಮೇಲ್ಗಡೆಯಿಂದ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಮಾರ್ಕ್ ಮಾಡಿ ಅಲ್ಲಿ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಕಟ್ ಮಾಡಬೇಕು. ಇವಾಗ ಕಟ್ ಮಾಡಿಕೊಂಡೆ. ಇಲ್ಲಿ ಒಂದು ಜಿಪ್ಪನ್ನು ಅಟ್ಯಾಚ್ ಮಾಡಬೇಕು. ಸೊ ಜಿಪ್ಪನ್ನು ಹೇಗೆ ಅಟ್ಯಾಚ್ ಮಾಡಬೇಕು ಅಂದರೆ, ಮೊದಲಿಗೆ ಉಲ್ಟಾ ಇಟ್ಬಿಟ್ಟು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಈ ಥರ. ಅದಾದಮೇಲೆ ಮೇಲ್ಗಡೆಯಿಂದ ಪ್ರೆಸ್ ಸ್ಟಿಚ್ಚನ್ನು ಹಾಕ್ಕೊಂಡು ರೆಡಿ ಮಾಡಬೇಕು. ಸೊ ನಾನಿಲ್ಲಿ ಈ ಥರ ಮಾಡ್ಕೊಂಡಿದ್ದಾಯಿತು. ಸೊ ಇದೇ ಪ್ರಕಾರವಾಗಿ ಇನ್ನೊಂದು ಪೀಸನ್ನು ಈ ಥರ ಕೆಳಗಡೆ ಮೊದಲು ಸ್ಟಿಚ್ ಮಾಡಿ ಆಮೇಲೆ ಮೇಲ್ಗಡೆಯಿಂದ ಪ್ರೆಸ್ ಸ್ಟಿಚ್ಚನ್ನು ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ಸೊ ಇವಾಗ ನಾನು ಇದನ್ನು ಮಾಡ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ರನ್ನರನ್ನು ಇನ್ಸರ್ಟ್ ಮಾಡ್ತೀನಿ. ಸೊ ಇವಾಗ ಇದು ಇಷ್ಟು ರೆಡಿ ಆಯಿತು. ಈಗ ಇದಕ್ಕೆ ಒಂದು ಪಾಕೆಟ್ ರೆಡಿ ಮಾಡಬೇಕಲ್ವ. ಸೊ ಅದಕ್ಕೊಂದು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಸೊ ಲೈನಿಂಗ್ ಬಟ್ಟೆ ಅಳತೆ 10 ಇಂಚು ಉದ್ದ ಇದೆ, ಹಾಗೆ 9 ಇಂಚು ಅಗಲ ಇದೆ. ಸೊ ಇಲ್ಲಿ ಮೇನ್ ಫ್ಯಾಬ್ರಿಕನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದರ ಅಡಿಗಡೆ ಇದನ್ನು ಇಟ್ಬಿಟ್ಟು 4 ಕಡೆಗೂ ಸ್ಟಿಚ್ ಹಾಕ್ಕೊಳ್ಬೇಕು. ಸೊ 4 ಕಡೆಗೂ ಸ್ಟಿಚ್ ಹಾಕ್ಕೊಂಡಿದ್ದಾದ ನಂತರ ಎಕ್ಸ್ಟ್ರಾ ಬಟ್ಟೆಗಳೇನಿದ್ರು ಕಟ್ ಮಾಡ್ಕೊಳ್ಬೇಕು. ಸೊ ಇವಾಗ ಒಂದು ಎದುರುಗಡೆ ಪಾಕೆಟು ರೆಡಿ ಆಯಿತು. ನೆಕ್ಸ್ಟ್ ಈಗ ಮೇನ್ ಪಾಕೆಟನ್ನು ರೆಡಿ ಮಾಡಬೇಕು. ಅದಕ್ಕೋಸ್ಕರ ಮತ್ತೆ ನಾನು ಜಿಪ್ಪನ್ನು ತಗೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾವಿಲ್ಲಿ ಹ್ಯಾಂಡಲನ್ನು ಅಟ್ಯಾಚ್ ಮಾಡಬೇಕಲ್ವ. ಸೊ ಅದಕ್ಕೇನು ಮಾಡಬೇಕು ಅಂದರೆ, ಕರೆಕ್ಟಾಗಿ ಈ ಬಟ್ಟೆಯನ್ನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ಸೆಂಟರನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಈಗ ನಾನು ಸೆಂಟರನ್ನು ಮಾರ್ಕ್ ಮಾಡಿಕೊಂಡೆ. ನಂತರ ಆ ಸೆಂಟರಿಂದ ಆಚೆಗೆ 2.5 ಇಂಚಿಗೆ ಹಾಗೆ ಈಚೆಗೆ 2 ಕಡೆಗೂ 2.5 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ಸೊ ನಾನಿವಾಗ ಮಾರ್ಕ್ ಮಾಡ್ಕೊಂಡಿದ್ದಾಯಿತು, ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಸೊ ನಾನಿಲ್ಲಿ ಈ ಥರದ ಬೆಲ್ಟನ್ನು, ರೆಡಿ ಬೆಲ್ಟನ್ನು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ಥರ ಬೆಲ್ಟ್ ಇಲ್ಲದೇ ಇದ್ದರೆ ಫ್ಯಾಬ್ರಿಕಲ್ಲೇ ಕೂಡ ನೀವು ಈ ಥರ ಬೆಲ್ಟನ್ನು ರೆಡಿ ಮಾಡ್ಕೊಳ್ಬೋದು. 10 ಇಂಚ್ ಆಗುವಷ್ಟು ಉದ್ದ ಇದೆ ಇದು. 4 ಇಂಚ್ ಆಗುವಷ್ಟು ಅಗಲದ ಒಂದು ಬಟ್ಟೆಯನ್ನು ಕಟ್ ಮಾಡಿ ಅದನ್ನು 4 ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು, ಬೆಲ್ಟ್ ರೆಡಿ ಆಗುತ್ತೆ. ಸೊ ನನ್ನ ಹತ್ರ ಈ ಥರ ರೆಡಿ ಬೆಲ್ಟ್ ಇತ್ತು, ಅದಕ್ಕೋಸ್ಕರನೇ, ಮತ್ತು ಕಾಂಟ್ರಾಸ್ಟ್ ಬಣ್ಣನೂ ಆಗುತ್ತೆ ಅಂಥೇಳಿ ನಾನು ಇದನ್ನು ಯೂಸ್ ಮಾಡ್ತಿರೋದು. ಸೊ ನಾನು ಮಾರ್ಕ್ ಮಾಡ್ಕೊಂಡಿದ್ನಲ್ಲ 2.5 ಇಂಚಿಗೆ, ಅಲ್ಲಿ ನಾನು ಇದನ್ನು ಡಬಲ್ ಸ್ಟಿಚ್ಚನ್ನು ಹಾಕಿ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಸೊ ಇದ್ರ ಮೇಲೆ ಇವಾಗ ಜಿಪ್ ಬರುತ್ತೆ. ಸೊ ಅದ್ರ ಮೇಲೆ ಈ ಥರ ಜಿಪ್ ಇಟ್ಬಿಟ್ಟು ಮಾಡಬೇಕು. ಹಾಗೆ ಪ್ರೆಸ್ ಸ್ಟಿಚ್ಚನ್ನು ಕೂಡ ಮಾಡಬೇಕು. ಸೊ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನಿವಾಗ.
ಸೊ ಬೆಲ್ಟನ್ನು ಇದೇ ಥರ ಹಿಂದ್ಗಡೆ ಬ್ಯಾಗಿಗೆ ಹಿಂದ್ಗಡೆ ಪೋರ್ಷನ್ಗೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲೂ ಸೇಮ್ ಅದೇ ರೀತಿಯಾಗಿ ಮಧ್ಯದಲ್ಲಿ ಫೋಲ್ಡ್ ಮಾಡಿಬಿಟ್ಟು ಸೆಂಟರನ್ನು ತೆಕ್ಕೊಂಡು ಸೆಂಟರಿಂದ ಆಚೆ 2.5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಅಲ್ಲಿಗೆ ನಾವು ಬೆಲ್ಟನ್ನು ಸ್ಟಿಚ್ ಮಾಡಬೇಕು. ಸೊ ನೀವು ಈ ಥರ ಬೆಲ್ಟನ್ನು ಬಳಸೋದಾದರೆ ಸ್ವಲ್ಪ ತುದಿ ಕಡೆ ಒಂದು ಸ್ವಲ್ಪ ಸುಟ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲದೇ ಇದ್ದರೆ ಮತ್ತೆ ದಾರ ಬರ್ತಾ ಇರುತ್ತೆ, ಅದಕ್ಕೋಸ್ಕರ. ಸೊ ನೋಡಿ, ಇಲ್ಲಿ ಹಿಂದ್ಗಡೆನೂ ನಾನು ಈ ಥರ ಬೆಲ್ಟನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಇವಾಗ ಅದಕ್ಕೆ ಜಿಪ್ಪನ್ನು ಹಾಕಿ ಸ್ಟಿಚ್ ಮಾಡಬೇಕು. ಸೊ ಈ ಕಡೆ ಎದುರುಗಡೆಗೆ ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ. ಈಗ ಉಲ್ಟಾ ಆ ಥರ ಸ್ಟಿಚ್ ಮಾಡಿಬಿಟ್ಟು ಮೇಲ್ಗಡೆಯಿಂದ ಪ್ರೆಸ್ ಸ್ಟಿಚ್ಚನ್ನು ಮಾಡ್ಕೊಳ್ಬೇಕು. ಸೊ ನಾನಿವಾಗ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಹಾಗೆ ನಾನಿವಾಗ ಇಲ್ಲಿ ರನ್ನರನ್ನು ಇನ್ಸರ್ಟ್ ಮಾಡ್ತೀನಿ. ಈ ಥರ 2 ಜಿಪ್ಪು 3 ಜಿಪ್ಪು ಎಲ್ಲ ಬರುವಾಗ ರನ್ನರ್ಸ್ ಯಾವಾಗಲೂ ಒಂದೇ ಡೈರೆಕ್ಷನಲ್ಲಿ ಇರಬೇಕು. ಒಂದು ಜಿಪ್ಪು ಒಂದು ಕಡೆ, ಒಂದು ರನ್ನರ್ ಒಂದು ಕಡೆ ಇದ್ದರೆ ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಒಂದೇ ಕಡೆ ಬರೋ ಹಾಗೆ ಹಾಕಿ. ಸೊ ಇವಾಗ ಇದನ್ನು ಲಾಸ್ಟಿಗೆ ಸ್ಟಿಚ್ ಮಾಡಬೇಕಲ್ವ. ಸೊ ನಾನಿವಾಗ ಇದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿದ್ದೀನಿ. ಮೊದಲಿಗೆ ನಾನು ಕೆಳಗಡೆ ಸ್ಟಿಚ್ ಮಾಡ್ಕೊಳ್ತೀನಿ, ಅದಾದ ನಂತರ ಸೈಡ್ಸನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಇವಾಗ 3 ಕಡೆಗೂ ಸ್ಟಿಚ್ ಹಾಕ್ಕೊಂಡಿದ್ದಾಯಿತು. ಈ ಥರ ಕಾಣಿಸ್ತಾ ಇದೆ. ಈಗ ಕಾರ್ನರ್ಸ್ಗೆ ಸುಮಾರು ಹೊಲಿಗೆಯಿಂದ ಈಚೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ಒಂದು ಬಾಕ್ಸ್ ಥರ ಮಾರ್ಕ್ ಮಾಡಿ ಅದನ್ನು ಕಟ್ ಮಾಡ್ಕೊಳ್ತೀನಿ. ಸೊ 2 ಕಡೆಗೂ ಅದೇ ಥರ ಮಾಡಬೇಕು. ಸೊ ಇವಾಗ ಸೈಡ್ಸನ್ನು ನಾನು ಪೈಪಿಂಗ್ ಮಾಡ್ಕೊಳ್ತೀನಿ. ಪೈಪಿಂಗ್ ಮಾಡೋದು ಹೇಗೆ ಅಂತೇಳಿ ಕ್ವಿಕ್ಕಾಗಿ ತೋರಿಸಿದ್ದೀನಿ. 1/4 ಇಂಚ್ ಬಟ್ಟೆಯನ್ನು ಆ ಕಡೆ ಇಡ್ತಾ ಉದ್ದಕ್ಕೆ ನಾವು ಸ್ಟಿಚ್ ಮಾಡಬೇಕು. ಅದಾದ ನಂತರ ಈ ಕಡೆ ತಿರ್ಸ್ಬಿಟ್ಟು, ಸೊ ನನಗಿಲ್ಲಿ ಒಂದು ಕಡೆ ಸ್ಟಿಚ್ ಆಯಿತು. ಸೊ ಇವಾಗ ಇದನ್ನು ಈ ಕಡೆ ತಿರ್ಸ್ಬಿಟ್ಟು ಮತ್ತೆ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಸೊ ಈ ಥರ ಮಾಡೋದ್ರಿಂದ ನಮ್ಮ ಸ್ಪಾಂಜು ಆ ಥರದ್ದೇನು ಕಾಣಿಸೋದಿಲ್ಲ, ಹಾಗೆ ಫಿನಿಶಿಂಗ್ ಕೂಡ ನೀಟ್ ಅಂತ ಅನಿಸುತ್ತೆ. ಸೊ ಇಲ್ಲಿ ಕ್ವಿಕ್ಕಾಗಿ ನಾನು ತೋರಿಸಿದ್ದೀನಿ. ಕೆಲವೊಬ್ಬರು ಇದನ್ನು ಅವಾಯ್ಡ್ ಮಾಡ್ತಾರೆ, ನೀವು ಬೇಕಾದರೆ ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ಆಪ್ಷನಲ್, ನಿಮ್ಮ ಇಷ್ಟ ಇದ್ದರೆ, ಪೇಷನ್ಸ್ ಇದ್ದರೆ ಮಾಡ್ಕೊಳ್ಬೋದು. ಸೊ ಇದನ್ನು ಈ ಥರ ಮತ್ತೆ ಸ್ಟಿಚ್ ಮಾಡಬೇಕು. ಸೊ ಇದೇ ರೀತಿಯಾಗಿ ನಾನು 2 ಕಡೆಗೂ ಮಾಡ್ಕೊಳ್ತೀನಿ. ಸೊ ನೋಡಿ, ಈ ಥರ ನೀಟಾಗಿ ಕಾಣಿಸ್ತಾ ಇದೆ. ಹಾಗೆ ನಾವಿಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಜಾಗವನ್ನು ಈ ಥರ ಅಗಲಿಸ್ಬಿಟ್ಟು ಒಂದು ಐ ಆಕೃತಿಯಲ್ಲಿ ಅದನ್ನು ಪ್ರೆಸ್ ಮಾಡ್ತಾ ಸ್ಟಿಚ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಒಂದು ಒಳ್ಳೆ ಬೇಸ್ ಕ್ರಿಯೇಟ್ ಆಗುತ್ತೆ. ಹಾಗೆ ಬ್ಯಾಗ್ ಒಳಗೆ ಸಾಕಷ್ಟು ಸ್ಪೇಸ್ ಆಗುತ್ತೆ, ಅದಕ್ಕೋಸ್ಕರನೇ. ಸೊ 2 ಕಡೆಗೂ ಅಷ್ಟೇ ಈ ಥರ ಮಾಡಿಬಿಟ್ಟು ಅಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ನಾನಿವಾಗ 2 ಕಡೆಗೂ ಸ್ಟಿಚ್ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಪೈಪಿಂಗ್ ಕೂಡ ಮಾಡಿ ಮುಗಿಸಿದೆ. ಇವಾಗ ಇದನ್ನು ಉಲ್ಟಾ ಮಾಡೋ ಸಮಯ. ನೋಡಿ, ಎಷ್ಟು ಸುಂದರವಾದ ಹ್ಯಾಂಡ್ ಬ್ಯಾಗ್ ರೆಡಿನೇ ಆಯಿತು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗ್ತಿದೆ ಅಂತ ನನಗೆ ತಿಳಿಸ್ಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಒಂದು ಲೈಕನ್ನು ಒತ್ತಬೇಕು ಅಷ್ಟೇ. ಸೊ ನೀವು ಜಾಸ್ತಿ ಲೈಕ್ ಒತ್ತದ ಹಾಗೆ ನನಗೆ ಗೊತ್ತಾಗ್ತಾ ಹೋಗುತ್ತೆ, ಓಕೆ ಈ ಥರದ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂಥೇಳಿ. ಸೊ ನೋಡಿ, ಇವಾಗ ಈ ಥರದ ಬ್ಯಾಗು ರೆಡಿ ಆಗಿದೆ. 2 ಜಿಪ್ಪರ್ ಇದೆ, ಹಾಗೆ ಒಂದು ಒಳ್ಳೆ ಬೆಲ್ಟ್ ಕೊಟ್ಟು ಒಂದು ಒಳ್ಳೆ ಹ್ಯಾಂಗರ್ ಥರನೂ ರೆಡಿ ಇದೆ. ಹಾಗೆ ಬೇಸ್ ಕೂಡ ಸಾಕಷ್ಟು ದೊಡ್ಡದಿದೆ. ಹಾಗೆ ನಿಮಗೆ ಯಾವುದಾದ್ರೂ ಇದೇ ಥರದ ಪರ್ಸು ಅಥವಾ ಬ್ಯಾಗು ಏನಾದರೂ ಬೇಕು ಅಂತ ಇದ್ದರೆ, ಅಥವಾ ನಾನು ವಿಡಿಯೋ ಮಾಡಿ ಪೋಸ್ಟ್ ಮಾಡಬೇಕು ಅಂತ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಆದಷ್ಟು ಅಂಥ ವೀಡಿಯೋಸನ್ನು ನಿಮಗೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ನನಗೆ ಕಮೆಂಟಲ್ಲಿ ಖಂಡಿತ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಒತ್ತಿ, ಹಾಗೆ ಇಷ್ಟ ಆಗದೇ ಇದ್ದರೆ ಡಿಸ್ಲೈಕ್ ಒತ್ತಿ ಖಂಡಿತ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ, ಟ್ಯುಟೋರಿಯಲ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.